ಎಸ್, ಇನ್ನು ಕೋರ್ಟ್ನಲ್ಲಿ ಏನೇನು ನಡೀತಾ ಇದೆ, ರಾಘವನ್ ಸುದೀರ್ಘವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. 1.25 ಗಂಟೆಯಿಂದ ವಾದ ಮಂಡಿಸ್ತಾ ಇದ್ದಾರೆ ರಾಘವನ್. ಈ ಮೊಗದಷ್ಟು ಕೂಡ ಸಿಗ್ತಾ ಇದೆ ಸಂಗತಿಗಳು. ಪ್ರಾಸಿಕ್ಯೂಷನ್ ಅನುಮತಿಗೆ ಸಮರ್ಥನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನೀವು ತಡೆ ಕೊಡಬೇಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಯಾವ ರೀತಿ ಮುಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ CM ಅವರ ಪಾತ್ರ ಇದೆ, ಯಾವ ರೀತಿ ಅವರ ಪ್ರಭಾವವನ್ನು ಬಳಸಿಕೊಳ್ಳಲಾಗಿದೆ, ಅದೆಲ್ಲ ಸಂಗತಿಗಳನ್ನು ಕೂಡ ರಾಘವನ್ ಎಳೆಯಾಗಿ ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1.25 ಗಂಟೆಯಿಂದ ನಿರಂತರವಾಗಿ ಮಾತಾಡ್ತಾ ಇದ್ದಾರೆ, ನಿರರ್ಗಳವಾಗಿ ಮಾತಾಡ್ತಾ ಇದ್ದಾರೆ. ಪ್ರತಿ ಪಾಯಿಂಟ್ಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದು ಸೈಟ್ ಅಲ್ಲ, ಒಂದೇ ಒಂದು ಸೈಟು ಕೂಡ ಸಿಗಬಾರ್ದು. ಯಾಕಂದರೆ ಜಮೀನು ಕೂಡ ಅವ್ರದ್ದಲ್ಲ, ಮಾಲೀಕರು ಕೂಡ ಅವರಲ್ಲ. ಏನೂ ಅಲ್ಲದೇ ಇರುವಂಥವ್ರಿಗೆ ಯಾಕೆ ಸೈಟ್ ಕೊಡಬೇಕು? ಜನಸಾಮಾನ್ಯರದ್ದಾದರೆ ನೀವು ಈ ರೀತಿ ಮಾಡ್ತಾ ಇದ್ರು ಅನ್ನುವಂಥ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ. ಮೂಲ ಮಾಲೀಕರಾರು, ಮಾಲೀಕರಿಗಿರುವಂಥ 3 ಜನ ಮಕ್ಕಳು, 3 ಜನ ಮಕ್ಕಳಲ್ಲಿ ಯಾರಿಗೆ ಸೇರ್ತು, ಏನು ಎತ್ತ, ಬುಡಾ ಸೈಟ್ ಪಡೆಯೋದರಲ್ಲಿ CM ಪ್ರಭಾವ ಎಷ್ಟರ ಮಟ್ಟಿಗೆ ಬಳಕೆಯಾಗಿದೆ, ಅದೆಲ್ಲ ಸಂಗತಿಗಳ ಬಗ್ಗೆ KG ರಾಘವನ್ ವಾದ ಮಂಡಿಸ್ತಾ ಹೋಗ್ತಾ ಇದ್ದಾರೆ. ನಿರಂತರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಧಿಕಾರ ದುರುಪಯೋಗ ಹೇಗಾಗಿದೆ ಅನ್ನೋದನ್ನು ಎಳೆಯಾಗಿ ಅದರ ವಿವರಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ರಾಘವನ್. ಇದು ನೋಡಿ, ತನಿಖೆಯ ಅಗತ್ಯತೆ ಇದೆ, ತನಿಖೆಯ ಅವಶ್ಯಕತೆ ಇದೆ. ಹೀಗಾಗಿ ರಾಜ್ಯಪಾಲರೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ, ಆ ಅನುಮತಿಗೆ ಯಾವುದೇ ಕಾರಣಕ್ಕೂ ಕೂಡ ತಡೆ ಆಗಬಾರದು. ಸೊ ಇದರ ಬಗ್ಗೆ ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ತನಿಖೆ ಆಗಲೇಬೇಕು, ಸತ್ಯ ಹೊರಗಡೆ ಬರಲೇಬೇಕು, ಅದು ನಿಜವಾದಂಥ ಸಂಗತಿ ಏನಿದೆ ಅನ್ನುವಂಥದ್ದು ಗೊತ್ತಾಗಲೇಬೇಕು. 98ರ ಭೂ ಸ್ವಾಧೀನಕ್ಕೆ ನೀವು 15ರ ನೋಟಿಫಿಕೇಷನ್ ನೀವು ಅನ್ವಯಿಸ್ತೀರಿ ಅಂತಂತಂದರೆ ಇದಕ್ಕೆ ಬೆಂಬಲ ಇಲ್ಲದೇ ಆಗಿಬಿಡುತ್ತಾ? ಮಾಲೀಕರೇ ಅಲ್ಲದಂಥವ್ರಿಗೆ ಡಿನೋಟಿಫಿಕೇಶನ್ ನೀವು ಮಾಡಿದ್ದೀರಿ ಅಂತಂತಂದರೆ ದೇವರಾಜ ಹೆಸರಿಗೆ ಇದು ನಿಮ್ಮ ಪ್ರಭಾವ ಇಲ್ಲದೇ ಆಗಿಬಿಡುತ್ತಾ? ಕಡಿಮೆ ಬೆಲೆಯ ಜಮೀನಿಗೆ ಅತಿ ಹೆಚ್ಚಿನ ಪರಿಹಾರವನ್ನು ನೀವು ನೀಡಿದ್ದೀರಿ ಅಂತಂತಂದರೆ ನಿಮ್ಮ ಬೆಂಬಲ ಇಲ್ಲದೇ ಆಗಿಬಿಡುತ್ತಾ? ಸೊ ಇವೆಲ್ಲ ಸಂಗತಿಗಳನ್ನು ಕೂಡ, ಇವೆಲ್ಲ ಪಾಯಿಂಟ್ಗಳನ್ನು ಕೂಡ ಮಾಲ್ತೇಶ್ ಏನು ಅಂತಂದರೆ, ನಾವು ಈ ಸಿದ್ದರಾಮಯ್ಯನವ್ರು ನಡೆದು ಬಂದಂಥ ಹಾದಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಏನು ಅಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಅಂತಂದರೆ, ಈ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಒಪ್ಕೊಳ್ಳೋದೇನಪ್ಪ ಅಂತಂದರೆ ಒಂಥರ ಎಥಿಕ್ಸ್ ಇಟ್ಕೊಂಡಿರುವಂಥ ನಾಯಕ. ಅದನ್ನು ಪದೇ ಪದೇ ಹೇಳಲೇಬೇಕು. ಯಾವುದೋ ಒಂದು ಆರೋಪ ಬಂದಿದೆ, ಪ್ರಶ್ನೆ ಬೇರೆ, ಅದನ್ನು ಕೋರ್ಟ್ ನಿರ್ಧಾರ ಮಾಡುತ್ತೆ, ಆಯಿತಾ? ಇಲ್ಲಿ ತನಕ ಉಳಿಸ್ಕೊಂಡ್ಬಂದಿದ್ದನ್ನು ಇವರೆಲ್ಲ ಸೇರ್ಕೊಂಡು ಗುಂಡಿಗೆ ಹಾಕುವಂಥ ಪ್ರಯತ್ನ ಮಾಡಿಬಿಟ್ರು. ವ್ಯವಸ್ಥಿತವಾಗಿ ಇವ್ರನ್ನ ಹಾದಿ ತಪ್ಪಿಸುವಂಥ ಕೆಲಸ ಮಾಡಿದ್ರು ನೋಡಿ, ವ್ಯವಸ್ಥಿತವಾಗಿ. ಮುಖ್ಯಮಂತ್ರಿಗಳು ಅನಗತ್ಯವಾಗಿ ಇದರ ಸಮರ್ಥನೆಗಳಿದ್ರು. ವೆರಿ ಅನ್ಫಾರ್ಚುನೇಟ್ ಸಂಗತಿ. ನಾನು ಒಂದು ಮಾತನ್ನು ಹೇಳ್ತೀನಿ ನೋಡಿ, ನೀವು ಇಲ್ಲಿ ತನಕ ಈ ಬೇರೆ ಬೇರೆ ಮಂತ್ರಿಗಳ ಹೆಂಡತಿಯರು ನೋಡಿವಿ ನಾವು. ನೋಡಿದೀವಿ. ಇಲ್ಲಿ ತನಕ ಪಾರ್ವತಿಯವ್ರನ್ನ ಒಂದ್ಸರಿ ನೋಡಿದೀವಿ ನಾವು? ನೋಡಿಲ್ಲ. ಅವರು ದೇವಸ್ಥಾನಕ್ಕೆ ಬಂದಾಗ ಕೂಡ ಸಾಲಲ್ಲಿ ನಿಂತಾಗಲೂ ಕೂಡ ಅದು ನಮ್ಗೆ ಗೊತ್ತಿಲ್ಲ. ಈಗಲೂ ಕೂಡ ಮುಖ ಜ್ಞಾಪಿಸ್ಕೊಂಡ್ರೆ ಮುಖ ಕಣ್ಣಿದ್ಗಡೆ ಬರಲ್ಲ. ನೀವು ಬೇರೆ ಬೇರೆ ನಾಯಕರು ಅಂತ ತಕ್ಷಣ ನಾಯಕರ ಪಕ್ಕದಲ್ಲಿ ಅವ್ರ ಹೆಂಡ್ರ ಜ್ಞಾಪಿಸ್ಕೊಂಡ್ರೆ ಬಂದ್ಬಿಡ್ತಾರೆ. ಆದ್ರೆ ಇವ್ರ ಮುಖನೇ ಜ್ಞಾಪಕ ಬರಲ್ಲ. ಯಾಕಂದ್ರೆ ಆ ತಾಯಿ ಅವ್ರು ಬಹಳ ದೂರ ಇದ್ದಾರೆ ಈ ರಾಜಕಾರಣದಿಂದ, ಈ ಗುಂಪುಗಾರಿಕೆಗಳಿಂದ. ಎಂದೂ ಕೂಡ ನಿಮ್ಗೆ ಗೊತ್ತಿದೆ ಏನು ಅಂದರೆ, ಈ ಬೇರೆ ಬೇರೆ ಕಡೆಯವರು ಹೆಂಗೆ ಅಡುಗೆ ಮನೆಯಿಂದ ಯಾವ್ಯಾವ ರೀತಿ ಹೇಳಿಸಿ ಕೆಲಸಗಳ ಕಾರ್ಯಗಳನ್ನು ಮಾಡಿಸ್ಕೊಂಡಿದ್ದಾರೆ ಅಂತ, ಇದೆಲ್ಲದರಿಂದ ದೂರ ಇದ್ರು ಪಾರ್ವತಿಯವರು. ಅವ್ರನ್ನ ಈಗ ಇಡೀ ಹಿಂಗದ ಸಮಾಜಕ್ಕೆ ತೋರಿಸುವಂಥ ಕೆಲಸ ಆಗ್ತಾ ಇದೆ. ನೋಡಿ ಹಿಂಗಾಗಿದೆ ಅಂತ ಅವ್ರ ಹೆಸರಲ್ಲಿ ಅವ್ರೇನು ಕೇಳಿದ್ರೆ ಮಲ್ಲಿಕಾರ್ಜುನ ಸ್ವಾಮಿಗೆ. ಸೊ ಇದು ಯಾವ್ಯಾವುದೋ ಪ್ರಭಾವದಿಂದ ಹೆಂಗೆ ವ್ಯವಸ್ಥಿತವಾಗಿ ಹಾದಿ ತಪ್ಪಿಸಿರು ಅನ್ನೋಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ ಸಂಬಂಧಪಟ್ಟ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇದೆ, ನಾನು ನಂತರ ಹೇಳ್ತೀನಿ, ಮುಂದುವರಿಸಿ. ಇನ್ನೊಂದು ಸಂಗತಿ ಅಂತ ಯಾವುದು ನೀವು ಹೇಳೋ ವಿಚಾರದಲ್ಲಿ ಒಂದಂದ್ರೆ, ಬಹಳಷ್ಟು ಮಂದಿ ರಾಜಕಾರಣಿಗಳು ನೋಡಿರ್ತೀವಿ, ಇವರು ಈ ಪರ್ಸನಲ್ ಲೈಫ್ ಅನ್ನುವಂಥದ್ದು ಅವ್ರಿಗೆ ಬಹಳಷ್ಟು ಸಂದರ್ಭದಲ್ಲಿ ಇರಲ್ಲ. ಯಾಕಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ಅವರು ಸಾರ್ವಜನಿಕ ಜೀವನದಲ್ಲಿ ಇರುವಂಥ ಕಾರಣಕ್ಕಾಗಿ ಬೆಳಗ್ಗೆಯಿಂದ ಶುರುವಾದರೆ ಅವ್ರು ಜನರ ಅಹವಾಲು ಸ್ವೀಕರಿಸೋದು, ಪ್ರವಾಸ ಮಾಡೋದು, ರಾಜಕೀಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗಿನ ಓಡಾಟ ಇದರಲ್ಲೇ ಇರ್ತಾರೆ. ಸೊ ಮನೆಯಲ್ಲಿ ಏನಾಗುತ್ತೆ ಅನ್ನುವಂಥ ಬಹಳಷ್ಟು ಸಂಗತಿಗಳು ಗೊತ್ತಿರೋದಿಲ್ಲ. ಈ ಕಾರಣಕ್ಕಾಗಿನೇ ಇದೇ ಕಾಂಗ್ರೆಸ್ ಸರ್ಕಾರದ ಹಲವು ಮಂದಿ ಹೇಳ್ತಾ ಇರುವಂಥದ್ದೇ, ನಾವು ಬಹಳಷ್ಟು ಮಂದಿ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಕೆಟ್ಟ ಹೆಸರು ಬಂದಿರುವಂಥದ್ದು ಅವ್ರ ಮಕ್ಕಳಿಂದ ಅಥವಾ ಕುಟುಂಬದಲ್ಲಿ ಆದಂಥ ಕೆಲವೊಂದು ಸಮಸ್ಯೆಗಳಿಂದ. ಇವ್ರ ಕಣ್ತಪ್ಪಿನಿಂದ ಏನೋ ಒಂದು ಸೈನ್ ಹಾಕ್ಸ್ಕೊಳ್ಳೋದು, ಮತ್ತೊಂದು ಪ್ರಭಾವವನ್ನು ಅಪ್ಪ ಹೇಳಿದ್ದಾರೆ ಅಥವಾ ದೊಡ್ಡಪ್ಪ ಹೇಳಿದ್ದಾರೆ, ಚಿಕ್ಕಪ್ಪ ಹೇಳಿದ್ದಾರೆ, ಬಹಳ ಸುಲಭವಾಗಿ ಬಳಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಇಲ್ಲಿ ಏನಾದರೂ ಆ ಥರ ಆಗಿದೆಯೋ ಅದು ಗೊತ್ತಿಲ್ಲ. ಯಾಕಂದ್ರೆ ಈಗ ನಿನ್ನೆ ನಾವು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಕಮಿಟಿಗೆ ಸಂಬಂಧಪಟ್ಟ ಹಾಗೇನೂ ಕೂಡ ಬಹಳ ಮುಖ್ಯಮಂತ್ರಿಗಳಿಗೆ ಹತ್ರ ಆಗಿರುವಂಥ ಮಂದಿನೇ ಅದರಲ್ಲಿ ಇದ್ರು ಅನ್ನುವಂಥದ್ದೆಲ್ಲ ಪ್ರಸ್ತಾಪ ಆಗ್ತಾ ಇದೆ. ಅದು ಅಧಿಕೃತವಾಗಿ ಆಗಲಿ, ಅದು ಜಗಜ್ಜಾಹಿರ್ ಆಗುವಂಥ ವಿಚಾರಣೆ ಹಾಗೇನಾದರೂ ಆಗಿದ್ದಿದ್ರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಯಾವ್ಯಾವ ಮೂಲದಿಂದ ಏನೇನು ರೀತಿಯಾದಂಥ ತಪ್ಪು ಗ್ರಹಿಕೆ ಆಗಿದೆಯೋ ಅಥವಾ ಬೇಕು ಅಂತಾನೆ ಆಗಿದೆಯೋ ಗೊತ್ತಿಲ್ಲ, ಇಂಥದ್ದೊಂದು ಹಗರಣ ಆಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಇವತ್ತು ನ್ಯಾಯಾಲಯದಲ್ಲೂ ಕೂಡ ಅದನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಬಹಳ ಎಫೆಕ್ಟಿವ್ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಹೇಳ್ತಾ ಇರೋದು. ಮತ್ತೊಂದು ವಿಚಾರ ಅಂತ ಅಂದ್ರೆ,
ಇವತ್ತು ಈ PC ಆಕ್ಟ್ 17 ಅನ್ನ ಹೇಳುವಂತ ಸಂದರ್ಭದಲ್ಲಿ 7C ವಿಚಾರವಾಗಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ಅಲ್ಲಿ ಲಾಯರ್ಸ್ ಹೇಳಿರುವಂತದ್ದು ಏನಂತ ಅಂದ್ರೆ ಅನಗತ್ಯ ಲಾಭ ಅನುಕೂಲ ಪಡೆಯುವಂಥದ್ದು ಕೂಡ ಕಾಯ್ದೆಯ ವ್ಯಾಪ್ತಿಯಲ್ಲಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆಯಲ್ಲೇ ಇದೆಲ್ಲವೂ ಕೂಡ ಇದೆ. ಈಗ ಮುಖ್ಯಮಂತ್ರಿಗಳು ಏನೇ ಹೇಳಿರ್ಬೋದು, ಅದು ನನಗೆ ಗೊತ್ತೇ ಇರಲಿಲ್ಲ, ಅಧಿಕಾರಿಗಳು ಮಾಡಿರುವಂತ ತಪ್ಪು ಮತ್ತೊಂದು ಅನ್ನುವಂಥದ್ದು, ಬಟ್ ಎಲ್ಲ ಗುಮಾನಿಯೂ ಕೂಡ ಅವರ ಸುತ್ತುತ್ತಾ ಇರುವಂತಹ ಕಾರಣಕ್ಕಾಗಿ ಖಂಡಿತ ಈ ಏನು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟಿಗೆ ಸಂಬಂಧಪಟ್ಟ ಹಾಗೆ ಇದ್ರ ತನಿಖೆ ಆಗುವಂತ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಈ ಕಾಯ್ದೆಯ ವ್ಯಾಪ್ತಿಯಲ್ಲೇ ಹಗರಣ ನಡೆದಿದೆ ಅನ್ನುವಂತ ವಿಚಾರವನ್ನು ಅವ್ರ ಮೇಲಿನ ಮೇಲೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ನೋಡಿ, ನಾವು ಒಂದಿಷ್ಟು ವಿವರಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಮುಡಾ ಹಗರಣದ ಬಗ್ಗೆ ಖಾಸಗಿ ದೂರನ್ನು ದಾಖಲಿಸಲಾಗಿದೆ. ರಾಜ್ಯಪಾಲರ ಅನುಮತಿಯ ಮಾನ್ಯತೆ ಬಗ್ಗೆ ವಿಚಾರಣಾ ನ್ಯಾಯಾಲಯ ಅದನ್ನು ಪರಿಶೀಲಿಸಬಹುದು. ರಾಘವನ್ ವಾದಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಅನುಮತಿ ಬಗ್ಗೆ ಸಾಂವಿಧಾನಿಕ ಕೋರ್ಟ್ ತೀರ್ಮಾನಿಸಬೇಕು. ಹೈಕೋರ್ಟ್ಗೆ ರಾಜ್ಯಪಾಲರ ಆದೇಶದ ಬಗ್ಗೆ ತೀರ್ಪು ನೀಡುವಂತ ಅಧಿಕಾರ ಇದೆ. ರಾಘವನ್ ವಾದಕ್ಕೆ ನ್ಯಾಯಮೂರ್ತಿಗಳು ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಮುಡಾ ಹಗರಣದ ಬಗ್ಗೆ ಖಾಸಗಿ ದೂರನ್ನು ದಾಖಲಿಸಲಾಗಿದೆ. ರಾಜ್ಯಪಾಲರ ಅನುಮತಿಯ ಮಾನ್ಯತೆ ಬಗ್ಗೆ ವಿಚಾರಣಾ ನ್ಯಾಯಾಲಯ ಪರಿಶೀಲಿಸಬಹುದು. ರಾಘವನ್ ವಾದಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಕೊಟ್ಟಿರುವಂಥ ಪ್ರತಿಕ್ರಿಯೆ. ರಾಜ್ಯಪಾಲರ ಅನುಮತಿ ಬಗ್ಗೆ ಸಾಂವಿಧಾನಿಕ ಕೋರ್ಟ್ ತೀರ್ಮಾನಿಸಬೇಕು. ಹೈಕೋರ್ಟ್ಗೆ ರಾಜ್ಯಪಾಲರ ಆದೇಶದ ಬಗ್ಗೆ ತೀರ್ಪು ನೀಡುವಂಥ ಅಧಿಕಾರ ಇದೆ ಅಂತ ಜಡ್ಜ್ ಹೇಳಿದ್ದಾರೆ. ಎಸ್, ಇದು ಸಂಗತಿ. ಹೈಕೋರ್ಟ್ಗೆ ರಾಜ್ಯಪಾಲರ ಆದೇಶದ ಬಗ್ಗೆ ತೀರ್ಪು ನೀಡುವಂಥ ಅಧಿಕಾರ ಇದೆ ಅನ್ನುವಂಥ ಮಾತು. ಏನು ತೀರ್ಪು ಬರುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ನಾನು ಒಂದು ಸಂಗತಿನ ಮಲ್ತೇಶ್ ನಿಮ್ಮ ಜೊತೆಗೆ ಹಂಚಿಕೊಳ್ಳಲೇಬೇಕು. ಯಾಕಂದರೆ ಈ ಮುಖ್ಯಮಂತ್ರಿಯವರ ಪತ್ನಿ, ಇದಕ್ಕೆ ನಾನು ಇನ್ನೊಂದು ಸಂಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಮುಡಾ ಹಗರಣದ ಬಗ್ಗೆ ಖಾಸಗಿ ದೂರನ್ನು ದಾಖಲಿಸಿರುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಜಡ್ಜ್ ಏನು ಹೇಳಿದರು, ಏನು ಎತ್ತ ಅಂತ ರಾಜ್ಯಪಾಲರ ಅನುಮತಿಯ ಬಗ್ಗೆ ವಿಚಾರಣಾ ನ್ಯಾಯಾಲಯ ಪರಿಶೀಲನೆ ಮಾಡಬಹುದು. ಅಷ್ಟೇ ಅಲ್ಲ, ಹೈಕೋರ್ಟಿಗೆ ರಾಜ್ಯಪಾಲರ ಆದೇಶದ ಬಗ್ಗೆ ತೀರ್ಪು ನೀಡುವಂಥ ಅಧಿಕಾರ ಇದೆ ಅನ್ನುವಂಥ ಮಾತನ್ನು ಕೂಡ ಜಡ್ಜ್ ಅವರು ಹೇಳಿರುವಂಥದ್ದು. ನಾನು ಒಂದು ಸಂಗತಿನ ಹಂಚ್ಕೋಬೇಕು ಈ ಸಂದರ್ಭದಲ್ಲಿ. ಬಹಳಷ್ಟು ಜನ ನೋಡ್ತಾ ಇರ್ತಾರೆ. ನಾನು ಇನ್ನೊಂದು ವಾಹಿನಿಯಲ್ಲಿ ಮುಖ್ಯಸ್ಥನಾಗಿದ್ದಂಥ ಸಂದರ್ಭದಲ್ಲಿ ಆದಂಥ ಘಟನೆ. ಒಂದು ಸರಿ ಸರತಿ ಸಾಲಿನಲ್ಲಿ ಅವರ ಪತ್ನಿ ನಿಂತ್ಕೊಂಡಿದ್ರು, ಪಾರ್ವತಿಯವರು ಅಂತ ಹೇಳಿ ನಾವು ಅದನ್ನು ತೋರ್ಸೋಕೆ ಶುರು ಮಾಡಿದ್ವಿ. ಎಂದೆಂದೂ ಬರೆದಿರುವಂಥ ಒಂದು ಕರೆ ಮುಖ್ಯಮಂತ್ರಿಗಳ ಕಡೆಯಿಂದ, ಮುಖ್ಯಮಂತ್ರಿಗಳ ಕಚೇರಿ ಕಡೆಯಿಂದ ಬಂತು ನಮಗೆ. ಏನಂದ್ರೆ, ದಯವಿಟ್ಟು ಅವರೆಂದೂ ಕೂಡ ಅವರು ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಂಡಿಲ್ಲ, ಬಾಗಿನ ಅರ್ಪಿಸ್ಬೇಕು ಅಂದ್ರೂ ಕೂಡ ಬರ್ತಿಲ್ಲ, ದಯವಿಟ್ಟು ತೋರಿಸ್ಬೇಡಿ ಅಂತ. KG ರಾಘವನ್ ವಾದ ಮಂಡನೆ ಅಂತ್ಯಗೊಂಡಿದೆ. ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ನಿರಂತರವಾಗಿ ವಾದ ಮಂಡನೆ ಮಾಡಿದಂಥ KG ರಾಘವನ್ ಅವರ ವಾದ ಮಂಡನೆ ಈಗ ಅಂತ್ಯಗೊಂಡಿದೆ. ಈಗ ನೆಕ್ಸ್ಟ್ ಯಾರು ಮಾಡ್ತಾರೆ ಹಾಗಾದರೆ? ಲಕ್ಷ್ಮಿಯವರು ಬಹುಶಃ ಬರ್ಬೋದೇನೋ, ಲಕ್ಷ್ಮೀ ಅಯ್ಯಂಗಾರ್. KG ರಾಘವನ್ ಅವರ ವಾದ ಮಂಡನೆ ಅಂತ್ಯವಾಗಿದೆ. ಜಮೀನು ಯಾರದ್ದು, ಜಮೀನರ ಮಾಲೀಕರು ಯಾರು, ಜಮೀನರ ಮಾಲೀಕರ ಮಕ್ಕಳು ಯಾರು, ಮಕ್ಕಳು ಯಾರಿಗೆ ಹಕ್ಕನ್ನು ಬರ್ಕೊಟ್ರು, ಅದಾದಮೇಲೆ ಇನ್ಯಾರು ಅಪ್ಲಿಕೇಶನ್ ಗುಜರಾಯಿಸ್ಕೊಂಡಿದ್ರು ಡಿನೋಟಿಫಿಕೇಷನ್ಗೆ, ಅದನ್ನು ಯಾರಿಗೆ ಮಾರಿದ್ರು, ಯಾರಿಗೆ ಪ್ರೆಸೆಂಟೇಷನ್ ಕೊಟ್ಟರು, ಏನು ಎತ್ತ 1.25 ಗಂಟೆ ಸುದೀರ್ಘವಾಗಿ ರಾಘವನ್ ತಮ್ಮ ವಾದ ಮಂಡನೆ ಮಾಡಿದರು. ಪಾಯಿಂಟ್ ಪಾಯಿಂಟ್ ಅದರ ವಿವರಗಳನ್ನು ಕೊಡ್ತಾ ಹೋದರು, ಪಾಯಿಂಟ್ ಟು ಪಾಯಿಂಟ್. ಹೌದು. ಆಮೇಲೆ ವಿಚಾರಣೆನ ಮುಂದೂಡಿ ಅಂತಾನೂ ಕೂಡ AG ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. 1.25 ಗಂಟೆ ಇವತ್ತು ವಾದ ಮಂಡನೆಯನ್ನ ಮಾಡಿರುವಂಥದ್ದು. ಜಡ್ಜ್ ಕೂಡ ವಿಚಾರಣೆಯನ್ನ ಮುಂದಿನ ಸೋಮವಾರಕ್ಕೆ ಮುಂದೂಡುವಂತ ನಿಟ್ಟಿನಲ್ಲಿ ಅಡ್ವೊಕೇಟ್ ಜನರಲ್ ಇಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಬಟ್ ಅದನ್ನ ಎಷ್ಟರ ಮಟ್ಟಿಗೆ ಪರಿಗಣಿಸ್ತಾರೆ ಯಾಕಂದ್ರೆ ಬಹುತೇಕ ಇವತ್ತೇ ಒಂದು ನಿರ್ಧಾರಕ್ಕೆ ಬರ್ಬೋದು. ಅಂದ್ರೆ ತೀರ್ಪನ್ನು ಪ್ರಕಟಿಸ್ಬಿಡ್ತಾರೆ ಅಂತಲ್ಲ, ಇವತ್ತು ವಾದ ಮಂಡನೆ ಏನಿದೆಯಲ್ಲ, ವಾದ ಮಂಡನೆ ಆಗೋಗ್ಬಿಡ್ಬೇಕು ಅನ್ನುವಂಥ ಮನೋಭಾವನೆಯಲ್ಲಿದ್ದಾರೆ ಅಂತ. ಬಹುಶಃ ಏನಂದ್ರೆ ಮಧ್ಯಾಹ್ನದ ನಂತರ ಇಟ್ಟಿದ್ದು ಕೂಡ ಏನು ಅಂದ್ರೆ ಬಹಳ ಸುದೀರ್ಘವಾಗಿ ಆಗಲಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮಧ್ಯಾಹ್ನ ಇಟ್ಟರು ಅಂತ. ನೋಡ್ಬೇಕು ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ. ವಿಚಾರಣೆಯನ್ನ ಮುಂದಿನ ಸೋಮವಾರಕ್ಕೆ ಮುಂದೂಡಕ್ಕೆ ಅಂದ್ರೆ ಮನವಿ ಮತ್ತೆ 8 ದಿವಸ. ಹೌದು. ಸೊ ಇವತ್ತು ಮುಂದಿನ ಸೋಮವಾರಕ್ಕೆ ಅಂತ ಮತ್ತವತ್ತು ವಾದ, ಅದಾದ ನಂತರ ಇನ್ನು 7-8 ದಿನಗಳ ಕಾಲ ಜಡ್ಜ್ಮೆಂಟ್ ಕೊಡೋದಕ್ಕೆ ಸಮಯ ಬಹಳ ಆಗ್ಬಹುದು ಅಂತ ಕಾಣಿಸುತ್ತೆ. ಅದೆಲ್ಲ ಆದ್ಮೇಲೂ ಕೂಡ ಮುಂದಿನ ಹಂತನೂ ಕೂಡ ಈಗಾಗಲೇ ಪ್ಲಾನ್ ಆಗಿರುತ್ತೆ, ಪ್ಲಾನ್ ಬಿ. ಮುಂದೆ ಅವರು ಸುಪ್ರೀಂ ಕೋರ್ಟಿಗೆ ಹೋಗಬೇಕು, ಅದು ಅದರ ಬಗ್ಗೆನೂ ಕೂಡ. ಸೊ ಇದು ಸಂಗತಿ. ಮುಂದಿನ ಸೋಮವಾರಕ್ಕೆ ಮುಂದೂಡಿ ವಿಚಾರಣೆಯನ್ನ ಅನ್ನುವಂಥದ್ದು. ಆದರೆ AG ಮನವಿ ಮಾಡಿದ್ದಾರೆ. ಅದನ್ನು ಎಷ್ಟರ ಮಟ್ಟಿಗೆ ಅದನ್ನು ಕೋರ್ಟ್ ಪುರಸ್ಕರಿಸುತ್ತೆ ನೋಡೋಣ. ನಾನು ಹೇಳ್ತಾ ಇದ್ದೇನು ಅಂತಂದರೆ, ಮುಖ್ಯಮಂತ್ರಿಗಳ ಪತ್ನಿನ ತೋರಿಸಿದಕ್ಕೋಸ್ಕರ ದಯವಿಟ್ಟು ತೋರಿಸ್ಬೇಡಿ, ಅದನ್ನು ನಿಲ್ಲಿಸಿ ಅಂತ ಹೇಳಿದ್ರು. ಫೋನ್ ಬಂತು ಅಂತ. ಆದರೆ ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ, ನಾವು ತೋರಿಸಿದ್ದು ಮುಖ್ಯಮಂತ್ರಿಯವರ ಪತ್ನಿ ಅಲ್ಲ, ಮುಖ್ಯಮಂತ್ರಿ ಪತ್ನಿ ಅಂತ ಬೇರೆಯವ್ರನ್ನ ತೋರಿಸಿದ್ವಿ ನಾವು. ಅಂದ್ರೆ ಪತ್ರಕರ್ತರಿಗೂ ಕೂಡ ಅಷ್ಟು ಕನ್ಫ್ಯೂಷನ್ ಇತ್ತು ಅಂತ. ಅವರೆಂದೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ತಾವು ತಮ್ಮ
ಕೆಲಸ ಕಾರ್ಯಗಳು ತಮ್ಮ ಪತಿ ನೋಡ್ಕೊಳ್ಳುವಂಥ ರೀತಿ ಜೊತೆಗೆ ಪೂಜೆ ಪುನಸ್ಕಾರ ಅದರಲ್ಲೇ ಇರುವಂಥವು. ಈಗ ನೋಡಿ ಯಾರೋ ಮಾಡಿದಂಥ ತಪ್ಪಿಗೆ ಗಂಡ ಹೆಂಡತಿ ಇಬ್ಬರೂ ಕೂಡ ಹಿಂಗೆ ಬಂದು ಇದನ್ನು ಎದುರಿಸಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಂಬಂಧಿಸೋದ್ರು ಕೂಡ ಆಶ್ಚರ್ಯ ಇಲ್ಲ. ತಿಳ್ಕೊಳ್ಳಿ. ಇನ್ನೊಂದು ವಿಚಾರ ಅಂತಂದ್ರೆ ಈಗ ಮೊನ್ನೆ ವಾದ ಹೂಡುವಂತ ಸಂದರ್ಭದಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ವಿಚಾರ ಪ್ರಶ್ನೆಗೆ ಬಂದಿತ್ತು. ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನ ಇಲ್ಲಿ ಮಾಡಿಲ್ಲ ಅಂತ, ಅವರಲ್ಲ ನಿಮ್ ಸಂಪುಟದವ್ರು ಮಾಡ್ಲಿಲ್ಲ ಅನ್ನುವಂಥದ್ದನ್ನ ಮೊನ್ನೆ ಪ್ರತಿವಾದಿ ವಕೀಲರು ಹೇಳ್ತಾ ಇದ್ರು. ಈಗಲೂ ಹಾಗೇನೆ ಸಚಿವ ಸಂಪುಟದ ನಿರ್ಣಯದ ಬಗ್ಗೆ ನಾವು ವಾದ ಮಂಡಿಸಬೇಕಿದೆ. ಅಡ್ವೊಕೇಟ್ ಜನರಲ್ ಅಭಿಪ್ರಾಯದ ಬಗ್ಗೆನೂ ಕೂಡ ನಾವು ಅಡ್ವೊಕೇಟ್ ಜನರಲ್ ಹೇಳ್ತಾ ಇರುವಂತ ಸಂಗತಿಗಳು. ಈ ವಾರಾಂತ್ಯ ಬಹಳ ರಜೆಗಳಿದೆ, ಯಾಕಂದ್ರೆ ಗಣಪತಿ ಹಬ್ಬ ಎಲ್ಲ ಬರುತ್ತಲ್ಲ, ಅದಕ್ಕೋಸ್ಕರ ಹಂಗಾಗಿ ಒಂದು ವಾರ ಕಾಲಾವಕಾಶ ಕೊಡಿ ಅಂತ ಅಡ್ವೊಕೇಟ್ ಜನರಲ್ ಇಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಯಾರು ಶಶಿಕಿರಣ್ ಶೆಟ್ಟಿ ಅವರು ಬಡ ಬಡ ಹಬ್ಬಕ್ಕೂ ಮೊದಲೇ ವಾದ ಮಂಡನೆ ಮುಗಿಸ್ಬಿಡಿ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಜಡ್ಜ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮುಂದೂಡ್ತಾ ಹೋಗಕ್ಕೆ ಸಮಯ ವ್ಯರ್ಥ ಮಾಡೋದಕ್ಕೆ ಅವರು ಸಿದ್ಧ ಇಲ್ಲ. ಅದು ಅದೇನಾಗ್ತಂದ್ರೆ ಬೇರೆ ಬೇರೆ ಸಂದೇಶಗಳು ಹೋಗ್ತೇವೆ ಅನ್ನೋ ಕಾರಣಕ್ಕೋಸ್ಕರ. ಹೌದು, ಆಮೇಲೆ ಆಗುವಂತದ್ದು ಆಗೋಗ್ಬಿಡ್ಲಿ ಅಂತ. ಎಕ್ಸಾಕ್ಟ್ಲಿ. ಜೊತೆಗೆ ಅಂದ್ರೆ ನೀವು ಹೇಳಿದ್ರಿ, ನೀವು ಎಷ್ಟರ ಮಟ್ಟಿಗೆ ಏನಾಯ್ತು ಅಂತ ಹೇಳಿ ಅಂತ ಸಚಿವ ಸಂಪುಟದ ನಿರ್ಣಯ ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಗೆ ಬಹಳ ಅದ್ಭುತವಾದಂತ ಒಂದು ಚರ್ಚೆ ಆಗುತ್ತೆ. ಅದನ್ನ ತುಷಾರ್ ಮೆಹ್ತಾ ಹೇಳ್ತಾರೆ, ಏನ್ ಸ್ವಾಮಿ ನೀವು ಅದನ್ನ ಕಾಪಿ ಪೇಸ್ಟ್ ಮಾಡಕ್ ಬರಲ್ರಿ, ನಿಮಗೆ ಬೆಂಗಳೂರು IT ಹಬ್ ಅಂತಾರೆ, ನಿಮಗೆ ಕಾಪಿ ಪೇಸ್ಟ್ ಮಾಡಕ್ ಬರಲ್ಲ ನಿಮ್ದು ಅಂತ ಸ್ಥಿತಿ ಇದೇನಿದು ಅಂತ. ಜೊತೆಗೆ ಅವ್ರು ಮುಂದುವರೆಸಿ ಒಂದು ಮಾತು ಹೇಳ್ತಾರೆ, ಬಹಳ ಅದ್ಭುತವಾದಂತ ಮಾತಿದು. ಇದು ನೀವು ಎಷ್ಟರ ಮಟ್ಟಿಗೆ ಅಂದ್ರೆ ಅಡ್ವೊಕೇಟ್ ಜನರಲ್ ಹೇಳಿದ್ದನ್ನ ನೀವು ಯಥಾವತ್ತಾಗಿ ನೀವು ಒಂದು ಪಾಯಿಂಟ್ ಅನ್ನ ಆ ಕಡೆ ಈ ಕಡೆ ಮಾಡ್ದಂಗೆ ಕಳಿಸಿರಲ್ಲ. ದಿಸ್ ಈಸ್ ಅ ಕಲೆಕ್ಟಿವ್ ಸ್ಟುಪಿಡಿಟಿ ಅಂತ. ಯಾರ್ದು? ಸಚಿವ ಸಂಪುಟದ್ದು. ಹೌದು, ನೀವು ಅದನ್ನ ಪಾಯಿಂಟ್ ಕಳಿಸಿದ್ದು ಏನಿತ್ತು? ಸಚಿವ ಸಂಪುಟದ ಏನಿತ್ತು? AG ಏನ್ ಹೇಳಿದ್ರಲ್ಲ, ಕಾಮಾ ಫುಲ್ ಸ್ಟಾಪ್ ಅನ್ನು ಬಿಡದನೆ ನೀವು ಕಳಿಸಿದ್ದೀಯಲ್ಲ, ಇದು ರಾಜ್ಯಪಾಲರಿಗೆ ಕಳಿಸಿದ್ದೀಯಲ್ಲ, ಇದು ಕಲೆಕ್ಟಿವ್ ಸ್ಟುಪಿಡಿಟಿ. ಲೆಕ್ಕ ಹಾಕಲಿ ಒಂಥರ ಹೆಂಗಿದೆ ಅಂತ. ಈಗ ಅದೇ AG ಹೇಳ್ತಾ ಇದ್ದಾರೆ, ದಯವಿಟ್ಟು ಇದನ್ನ ಮುಂದುವರ್ಸೋಣ, ಇದನ್ನ ಮುಂದಿನ ಸೋಮವಾರಕ್ಕೆ ಅವಕಾಶ ಕೊಡಿ ಅಂತ ನನಗನ್ಸುತ್ತೆ. ನಾನು ಆಗ್ಲೇ ಹೇಳಿದೆ, ಬಹುಶಃ ಏನು ಅಂದ್ರೆ ಅದ್ರ ಅವಕಾಶ ಕೊಡುವಂತ ಸಾಧ್ಯತೆಗಳು ಕಡಿಮೆ ಇದೆ. ಬಹುಶಃ ಏನು ಅಂತಂದ್ರೆ ವಾದ ಮಂಡನೆ ಇದು ಕಂಟಿನ್ಯೂ ಆಗ್ಬೋದು, ಅಥವಾ ನಾಳೆ ಮತ್ತೆ ಕಂಟಿನ್ಯೂ ಆಗ್ಬೋದು, ಪ್ರಶ್ನೆ ಬೇರೆ. ನಾವು ತೋರಿಸ್ತಾ ಇದೀವಿ ನಿಮಗೆ. AG ವಾದಿಸಿದ ಮೇಲೆ ನಾನು ವಾದ ಮಾಡ್ತೀನಿ. ಅಭಿಷೇಕ್ ಮನು ಸಿಂಘ್ವಿ ವೆರಿ ಇಂಪಾರ್ಟೆಂಟ್ಲಿ ಸೆಪ್ಟೆಂಬರ್ 9 ಮತ್ತು 21ನೇ ತಾರೀಕು ನಾನು ವಾದ ಮಾಡ್ತೀನಿ. ಸಮಯ ಕೇಳ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇಲ್ಲಿ ಜಡ್ಜ್ ಹತ್ರ ಸಮಯ ಕೇಳ್ತಾ ಇದ್ದಾರೆ, 9 ಅಥವಾ 11 ಅಂತ. ನೋಡಿ, ಅಷ್ಟು ದೂರದ ದಿನಾಂಕವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು. ಹೌದು, ಹಂಗಾಗಿ ಸಿಂಘ್ವಿ ಹೇಳಿದ್ರು, AG ವಾದಿಸಿದ ಮೇಲೆ ನಾನು ವಾದ ಮಾಡ್ತೀನಿ ನಾನು ಅಂತ ಹೇಳಿ ಅಂತ. ನೀವು 9 ಅಥವಾ 12 ಹಂಗೆ ಕೊಡಕ್ಕಾಗಲ್ಲ ನಿಮಗೆ. ನೀವೇನಾದ್ರೂ ವಾದ ಮಂಡನೆ ಮಾಡೋದಿದ್ರೆ ಮಾಡಬಿಡಿ, ನೀವು ಅದನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಅಂತ. ಅಭಿಷೇಕ್ ಮನು ಸಿಂಘ್ವಿ ಯಾವ್ಯಾವ ಸಂಗತಿಗಳನ್ನು ವಾದ ಮಾಡ್ತಾರೆ, ಯಾವ್ಯಾವ ಪಾಯಿಂಟ್ಗಳನ್ನ ಇಡ್ತಾರೆ ಅಂತ ಹೇಳಿ ಅಂತ ಅವ್ರಿಗೆ ಗೊತ್ತಿದೆ. ಆರಂಭದಲ್ಲಿ ಈ ಎಲ್ಲ ಪಾಯಿಂಟ್ಗಳನ್ನ ಇಟ್ಟಂತವ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಯಾಕೆ, ಯಾವ ಕಾರಣದಿಂದ ಅವ್ರು ಹೇಳಿದ್ರು, ಇದೇನು ಅಂತಂದ್ರೆ ಈ ರಾಜ್ಯಪಾಲರು ಕೊಟ್ಟಿರುವಂತದ್ದು ಇದೆಯಲ್ಲ, ಇದು ಅವಿವೇಕದ ಪರಮಾವಧಿ ಇದು ಅಂತ ಹೇಳಿ ಅಂತ. ಅವಿವೇಕದ ಪರಮಾವಧಿ, ಇದನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಾವು ರೀಸನ್ಸ್ ಅನ್ನ ಸರಿಯಾಗಿ ಕೊಟ್ಟಿಲ್ಲ ಅನ್ನುವಂಥ ಮಾತು. ರೀಸನ್ಸ್ ಕೊಡ್ತಾರೆ. ಇದು ಇನ್ನೊಂದೇನಾಯ್ತು ಅಂತಂದ್ರೆ ಮಲ್ತೇಶ್, ಇಲ್ಲಿ ರಾಜ್ಯಪಾಲರನ್ನ ಇವ್ರು ಬಹಳ ಲಘುವಾಗಿ ಪರಿಗಣಿಸಿದ್ರು. ಅಯ್ಯೋ ಬಿಡಿ, ಏನೋ ಹೆಂಗ್ ಗೊತ್ತಾ, ಅವ್ರು ಅಷ್ಟೊಂದೆಲ್ಲ ಮುಂದಕ್ಕೆ ಹೋಗಲ್ಲ ಅನ್ನೋದು ಈ ಕಾಂಗ್ರೆಸ್ಸಿನ ಮೂಲದಿಂದ ಯಾವ ರೀತಿ